ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಒಂದು ಕಡೆ ಅಕ್ರಮ ವಲಸೆ ಅನ್ನೋದು ಜಾಗತಿಕ ಸಮಸ್ಯೆ ಆಗ್ತಾ ಇದೆ. ವಲಸಿಗರ ಬಗ್ಗೆ ಬ್ರಿಟನ್ನಂಥ ದೇಶ ಕೂಡ ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡಿದೆ. ಅಲ್ಲಿಗ ಅಕ್ರಮವಾಗಿ ವಲಸೆ ಬಂದವರನ್ನ ಬೇಡದ ಅತಿಥಿಗಳು ಅಂತ ದೇಶದಿಂದ ಹೊರ ಹಾಕೋದಕ್ಕೆ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಭಾರತದಲ್ಲಿ ಏನೇ ಮಾಡಿದರೂ ಈ ಅಕ್ರಮ ವಲಸೆಗಳನ್ನು ನಿಯಂತ್ರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮೊನ್ನೆ ತ್ರಿಪುರಾದಲ್ಲಿ NIA ನಡೆಸಿದ ದಾಳಿಯಲ್ಲಿ ಅಕ್ರಮ ವಲಸೆಯ ಕಿಂಗ್ ಪಿನ್ ಒಬ್ಬರನ್ನ ಬಂಧಿಸಲಾಗಿದೆ ಮತ್ತು ಅಲ್ಲಿನ ತನಿಖೆಗಳಿಂದ ಹೊರಬೀಳ್ತಾ ಇರೋ ಮಾಹಿತಿಯ ಪ್ರಕಾರ ಬರೀ ತ್ರಿಪುರಾದ ಗಡಿಗಳ ಮೂಲಕನೇ ಪ್ರತಿನಿತ್ಯ ಕನಿಷ್ಠ 200 ರೋಹಿಂಗ್ಯಾ ಅಕ್ರಮ ವಲಸಿಗರು ಭಾರತಕ್ಕೆ ಕಾಲಿಡ್ತಾ ಇದ್ದಾರೆ. ಹಾಗಾದ್ರೆ ತ್ರಿಪುರಾ ಅನ್ನೋದು ಅಕ್ರಮ ವಲಸೆಯ ಕೇಂದ್ರ ಬಿಂದು ಆಗ್ತಾ ಇದೆಯಾ? ಅಲ್ಲಿನ ಗಡಿ ದಾಟಿ ರೋಹಿಂಗ್ಯಾಗಳು ಒಳಗೆ ಬರೋದಕ್ಕೆ ಸಾಧ್ಯವಾಗ್ತಾ ಇರೋದು ಹೇಗೆ? ಹಾಗೆ ಬಂದವರು ಎಲ್ಲಿಗೆ ಹೋಗ್ತಾರೆ? ಅವರಿಗೆ ಭಾರತದ ದಾಖಲೆ ಪತ್ರಗಳು ಹೇಗೆ ಸಿಗುತ್ತವೆ? ಬನ್ನಿ ಆ ಬಗ್ಗೆ ಒಂದು ಸ್ವಲ್ಪ ಇಲ್ಲಿ ನೋಡ್ಬಿಡೋಣ. ತ್ರಿಪುರಾ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಭಾರತದ 3ನೇ ಅತಿ ಚಿಕ್ಕ ರಾಜ್ಯ. ಭಾರತದ ಅತ್ಯಂತ ಚಿಕ್ಕ ರಾಜ್ಯ ಗೋವಾ, 2ನೇ ಸ್ಥಾನದಲ್ಲಿ ಸಿಕ್ಕಿಂ ಇದೆ, 3ನೇ ಸ್ಥಾನದಲ್ಲಿರೋದು ಈ ತ್ರಿಪುರಾ. ಅದಾದಮೇಲೆ ನಾಗಾಲ್ಯಾಂಡ್, ಮಿಜೋರಾಂ ಇವೆಲ್ಲ ಬರುತ್ತವೆ. ಇನ್ನು ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು ಅನ್ನೋದು ನಿಮಗೆ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಖಂಡಿತ ಗೊತ್ತಿರುತ್ತೆ. ಅದರ ಹೆಸರನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ನು ಈ ತ್ರಿಪುರಾ ಇದೆಯಲ್ಲ, ಇದರ ವಿಸ್ತೀರ್ಣ ಕೇವಲ 1491 ಚದರ ಕಿಲೋಮೀಟರ್. ಹಾಗೆ ಇಲ್ಲೊಂದು 36.25 ಲಕ್ಷ ಜನ ವಾಸ ಮಾಡ್ತಾರೆ. 8 ಜಿಲ್ಲೆಗಳಿವೆ, 23 ಸಬ್ ಡಿವಿಷನ್ಗಳಿವೆ. ಅಸ್ಸಾಂ ಹಾಗೂ ಮಿಜೋರಾಂ ಜೊತೆ ಈ ತ್ರಿಪುರಾ ಗಡಿಯನ್ನು ಹಂಚಿಕೊಳ್ಳುತ್ತೆ. ಬಿಟ್ರೆ ಇದರ ಅತಿ ದೊಡ್ಡ ಗಡಿ ಅಂತಾರಾಷ್ಟ್ರೀಯ ಗಡಿ, ಅದು ಬಾಂಗ್ಲಾದೇಶದ ಜೊತೆಗೆ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ತ್ರಿಪುರಾದ 3 ಭಾಗಗಳಲ್ಲಿ ಬಾಂಗ್ಲಾದೇಶ ಇದೆ. ಇದು ಒಂಥರ ಬಾಂಗ್ಲಾದೊಳಕ್ಕೆ ನುಗ್ಗಿದ ಭಾರತದ ಭೂಮಿಯ ತುಂಡಿನ ಹಾಗೆ ಕಾಣುತ್ತೆ. ಇಂಥ ತ್ರಿಪುರಾಗೆ ಇವತ್ತು ಅತಿ ದೊಡ್ಡ ಸಮಸ್ಯೆ ಆಗ್ತಾ ಇರೋದು ಮತ್ತು ತ್ರಿಪುರಾ ಭಾರತದ ಪಾಲಿಗೆ ಸಮಸ್ಯೆ ತರ ತಯಾರಾಗೋದಕ್ಕೆ ಕಾರಣವಾಗ್ತಾ ಇರೋದು ಇದರ ಸುತ್ತ ಇರೋ ಬಾಂಗ್ಲಾದೇಶದ ಗಡಿ. ಗೆಳೆಯರೆ, ಇಲ್ಲೊಂದಷ್ಟು ನಟೋರಿಯಸ್ ಊರುಗಳಿವೆ. ಇವತ್ತು ಅವು ಹೆಚ್ಚು ಅಕ್ರಮ ವಲಸಿಗರನ್ನ ದೇಶದೊಳಕ್ಕೆ ಬಿಟ್ಕೊಳ್ತಾ ಇವೆ. ಆ ಪೈಕಿ ಒಂದು ಬಿಷ್ಣುಪುರ ಇಲ್ಲಿದೆ ನೋಡಿ, ಇದು. 2ನೇದ್ದು ಬೆಲೋನಿಯಾ, ಮತ್ತೊಂದಿದೆ ಅದರ ಹೆಸರು ಸೋನಾಮೂರ್. ಇಲ್ಲಿ ಬಾಂಗ್ಲಾದೇಶದಿಂದ ಅಕ್ರಮ ವಲಸಿಗರನ್ನ ಗಡಿ ದಾಟಿಸೋದಕ್ಕೆ ಈ ಊರುಗಳಿಗೆ ಅದರದ್ದೇ ಆದ ಪ್ರತ್ಯೇಕ ಅವಕಾಶಗಳು ಕೂಡ ಇವೆ. ಈ ಬಿಷ್ಣುಪುರ ಅನ್ನೋದು ದಟ್ಟ ಕಾಡು ಹಾಗೂ ಗುಡ್ಡಗಾಡಿನಿಂದ ಕೂಡಿದ ಪ್ರದೇಶ. ಇಲ್ಲೊಂದಷ್ಟು ಬುಡಕಟ್ಟು ಜನಾಂಗ ಕೂಡ ವಾಸ ಮಾಡುತ್ತೆ. ಇನ್ನು ಬಿಷ್ಣುಪುರದಲ್ಲಿ ಸುಮಾರು 2,000 ಕುಟುಂಬಗಳಿವೆ. ಇಲ್ಲಿಂದ ಒಂದಷ್ಟು ದೂರದಲ್ಲಿ ಫೆನಿ ಹೆಸರಿನ ನದಿಯೊಂದು ಬಾಂಗ್ಲಾದೇಶ ಹಾಗೂ ತ್ರಿಪುರಾಗಳ ಗಡಿಯಲ್ಲಿ ಹರಿಯುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಕತ್ತಲಾಗ್ತಿದ್ದ ಹಾಗೆ ಈ ಫೆನಿ ನದಿಯ ಆಚೆ ದಡಗಳಿಂದ ದೋಣಿಗಳಲ್ಲಿ ಅಕ್ರಮ ವಲಸಿಗರನ್ನ ಗಡಿ ದಾಟಿಸಲಾಗುತ್ತೆ. ಆನಂತರ ಅವರು ಲೋಕಲ್ ಗೈಡುಗಳ ಸಹಾಯ ಪಡ್ಕೊಂಡು ಕಾಡಲ್ಲಿ ಗುಡ್ಡ ಕಣಿವೆಗಳ ಹಾದಿಯಲ್ಲಿ ಬಿಷ್ಣುಪುರವನ್ನು ತಲುಪ್ತಾರೆ. ಅಲ್ಲಿನ ಹೈಡೌಟ್ಗಳಲ್ಲಿ ಅವರನ್ನ ಇರಿಸಲಾಗುತ್ತೆ. ಆನಂತರ ಅಲ್ಲಿಂದ ತ್ರಿಪುರಾದ ರಾಜಧಾನಿ ಅಗರ್ತಲಾಗೆ ಅವರನ್ನ ಕಳುಹಿಸಿ ಕೊಡ್ತಾರೆ. ಇನ್ನು ಬೊಲೋನಿಯಾ ಅಂದ್ರೆ ಇದು. ಇಲ್ಲಿ ಮುಹರಿ ಅನ್ನೋ ನದಿ ಬಾಂಗ್ಲಾದೇಶವನ್ನು ಪ್ರವೇಶ ಮಾಡುತ್ತೆ. ಇಲ್ಲಿಂದ ಅಕ್ರಮ ವಲಸೆಗಳು ನಡೆಯುತ್ತವೆ ಅಂತಲೇ ಈ ನದಿಯ ಮಾರ್ಗದಲ್ಲಿ ಕೂಡ ಮುಳ್ಳು ತಂತಿಯ ಬೇಲಿಯನ್ನ ಹಾಕಲಾಗಿದೆ. ಅಲ್ಲಿ ಗಡಿ ಭದ್ರತಾ ಪಡೆಯ ಕಾವಲು ಕೂಡ ಇರುತ್ತೆ. ಹೀಗಾಗಿ ಅಕ್ರಮ ವಲಸಿಗರು ಈ ನದಿ ಮಾರ್ಗದ ಮೂಲಕ ಬರೋದಿಲ್ಲ. ಬದಲಿಗೆ ಅಲ್ಲಿಂದ ಸ್ವಲ್ಪ ಮುಂದೆ ದಟ್ಟ ಕಾಡಿನಂತಹ ಒಂದು ಪ್ರದೇಶ ಇದೆ. ಅಲ್ಲೊಂದಷ್ಟು ಜಾಗಗಳಲ್ಲಿ ಬೇಲಿ ಹಾಕೋದಿಕ್ಕೆ ಸಾಧ್ಯ ಆಗಿಲ್ಲ. ಅಲ್ಲಿಂದ ಅರ್ಧರಾತ್ರಿಯ ನಂತರ ವಲಸೆ ಶುರುವಾಗುತ್ತೆ. ಬೊಲಿನಿಯಾದಲ್ಲಿನ ಏಜೆಂಟರು ಗಡಿ ದಾಟಿ ಬಾಂಗ್ಲಾಕ್ಕೆ ಹೋಗ್ತಾರೆ. ಹಾಗೆ ಹೋಗೋ ಮೊದಲು ಅಂದ್ರೆ ಈ ಅಕ್ರಮ ವಲಸಿಗರನ್ನ ಕರ್ಕೊಂಡು ಬರೋದಕ್ಕೆ 15 ದಿನ ಮೊದಲು ಅವರಿಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿ ಮತ್ತು ಫೋಟೋಗಳು ಇವರಿಗೆ ಬಂದು ತಲುಪುತ್ತವೆ. ಬೊಲಿನಿಯಾದ ಸ್ಥಳೀಯ ಗ್ರಾಮ ಪಂಚಾಯಿತಿ, ಪೊಲೀಸರು ಇವರನ್ನೆಲ್ಲ ಬಳಸ್ಕೊಂಡು ಈ ಅಕ್ರಮ ವಲಸಿಗರಿಗೆ ಐಡೆಂಟಿಟಿ ಕಾರ್ಡುಗಳು, ಆಧಾರ್ ಕಾರ್ಡ್ಗಳನ್ನ ಈ ಖದೀಮರಲ್ಲಿ ತಯಾರು ಮಾಡಿಸ್ತಾರೆ. ಅದನ್ನು ತಗೊಂಡೇ ರಾತ್ರಿ ಗಡಿ ದಾಟ್ತಾರೆ. ಅವುಗಳನ್ನ ಅಲ್ಲಿ ಹಂಚಲಾಗುತ್ತೆ. ಆ ನಂತರ ಅವರು ಅಲ್ಲಿಂದ ಕಾಡಿನ ಮಾರ್ಗವಾಗಿ ಈ ಬೊಲಿನಿಯಾನ ತಲುಪ್ತಾರೆ. ಇಲ್ಲಿ ಒಂದು ಎಂಟ್ರಿಯಲ್ಲಿ ಕನಿಷ್ಠ 20 ಮಂದಿ ಗಡಿ ದಾಟಿ ಒಳಗೆ ಬರ್ತಾರೆ. ಇನ್ನು 3ನೇ ಪಾಯಿಂಟು ಸೋನಾಮೂರ. ಇಲ್ಲಿ ಸಮೀಪದಲ್ಲಿ ಗೋಮತಿ ನದಿ ಹರಿಯುತ್ತೆ. ಅದು ಬಾಂಗ್ಲಾದೇಶವನ್ನು ಪ್ರವೇಶ ಮಾಡುತ್ತೆ. ಅಕ್ರಮ ವಲಸಿಗರಿಗೆ ಭಾರತದ ಒಳಗೆ ಬರೋದಕ್ಕೆ ಇರೋ ದಾರಿ ಈ ಗೋಮತಿ ನದಿ. ಸೋನಾಮುರಾದಲ್ಲೂ ಒಂದಷ್ಟು ಏಜೆಂಟರು ಇದ್ದಾರೆ. ಅವರು ಬಾಂಗ್ಲಾದೇಶದಿಂದ ರೋಹಿಂಗ್ಯಾಗಳನ್ನ ಗಡಿ ದಾಟಿಸಿ ಕರ್ಕೊಂಡು ಬರ್ತಾರೆ. ಅವರಿಗೆ ಬೇಕಾಗುವ ದಾಖಲೆಗಳನ್ನ ಇಲ್ಲಿ ಸೃಷ್ಟಿ ಮಾಡಲಾಗುತ್ತೆ. ಬಂದವರು ಭಾರತದ, ಅದರಲ್ಲೂ ತ್ರಿಪುರಾದ ನಾಗರಿಕರು ಅನ್ನೋ ಥರ ಎಲ್ಲ ದಾಖಲೆಗಳು ಅವ್ರ ಹತ್ರ ಇರುತ್ತವೆ. ಅಲ್ಲಿಂದ ಅವರನ್ನ ಭಾರತದ ನಾನಾ ರಾಜ್ಯಗಳಿಗೆ ಕಳುಹಿಸುವ ಕೆಲಸ ನಡೆಯುತ್ತೆ. ಹಾಗಂತ ಅವರನ್ನ ಗಡಿ ದಾಟಿಸಿಕೊಂಡು ಬಂದು ಅಲ್ಲಿಂದ ಹಂಗೆ ಕಳುಹಿಸಿ ಬಿಡೋದಿಲ್ಲ. ತ್ರಿಪುರಾಗ ಬಂದು ಕೂಡಲೇ
ಅವರಿಗೆ ಎಲ್ಲಿಂದ ಎಂಟರ್ ಆಗ್ತಾರೋ ಅಲ್ಲಿನ ಏಜೆಂಟುಗಳು ಒಂದಷ್ಟು ಟ್ರೈನಿಂಗ್ ಅನ್ನು ಕೊಡ್ತಾರೆ. ಅವ್ರಿಗೊಂದಷ್ಟು ಹಿಂದಿ ಭಾಷೆಯನ್ನು ಹೇಳ್ಕೊಡ್ಲಾಗುತ್ತೆ. ಒಂದಷ್ಟು ಅಂದ್ರೆ ಅಕಸ್ಮಾತ್ ಯಾರಾದರೂ ಹಿಡಿದ್ರೆ ಅವ್ರು ಏನು ಕೇಳ್ತಾರೆ, ಇವ್ರು ಏನು ಹೇಳಬೇಕು ಅನ್ನೋಷ್ಟು ಭಾಷೆಯನ್ನು ಕಲಿಸ್ತಾರೆ. ಅವರ ವೇಷಭೂಷಣಗಳನ್ನ ಸ್ವಲ್ಪ ಬದಲಾಯಿಸ್ತಾರೆ. ಇಲ್ಲಿ ಹೇಗಿರಬೇಕು, ಹೇಗಿದ್ರೆ ಯಾರಿಗೂ ಅನುಮಾನ ಬರುವುದಿಲ್ಲ ಅನ್ನೋದನ್ನ ಹೇಳಿಕೊಡ್ಲಾಗತ್ತೆ. ಆ ನಂತರ ಅವರನ್ನ ತ್ರಿಪುರಾದ ರಾಜಧಾನಿ ಅಗರ್ತಲಾಗೆ ಕಳುಹಿಸಿಕೊಡ್ತಾರೆ. ಇಷ್ಟು ಮಾಡೋದಕ್ಕೆ ಇಲ್ಲಿನ ಲೋಕಲ್ ಏಜೆಂಟ್ಗಳಿಗೆ ಸಿಗುವ ಹಣ ಎಷ್ಟು ಗೆಳೆಯರೆ? ತ್ರಿಪುರಾದ ಗಡಿ ಗ್ರಾಮಗಳಲ್ಲಿನ ಏಜೆಂಟರು ಇದಾರಲ್ಲ, ಇವರಿಗೆ ಅಡ್ವಾನ್ಸ್ ಆಗಿ 5,000 ರೂಪಾಯಿ ಪಾವತಿ ಮಾಡಬೇಕು. ಅಷ್ಟಕ್ಕೆ ಅವರು ಗಡಿ ದಾಟಿಸ್ಕೊಂಡು ಕರ್ಕೊಂಡು ಬಂದು ದಾಖಲೆಗಳನ್ನ ಸಿದ್ಧ ಮಾಡಿ ಟ್ರೈನಿಂಗ್ ಕೂಡ ಕೊಡ್ತಾರೆ. ಅಲ್ಲಿಂದ ಕರ್ಕೊಂಡು ಹೋಗಿ ಅಗರ್ತಲಾನ ತಲುಪಿಸಿದ ನಂತರ ಇನ್ನೊಂದು 10,000 ರೂಪಾಯಿ ಈ ಏಜೆಂಟರಿಗೆ ಸಿಗುತ್ತೆ. ಒಟ್ಟು ಇಲ್ಲಿ ಲೋಕಲ್ ಏಜೆಂಟ್ ಕೈಗೆ 15,000 ಸಿಕ್ಕರೆ ಅದರಲ್ಲಿ ಸುಮಾರು 12,000 ರೂಪಾಯಿಯನ್ನ ಅವನು ದಾಖಲೆಗಳು ಮತ್ತು ತನಗೆ ಸಹಾಯ ಮಾಡುವ ಅಸಿಸ್ಟೆಂಟ್ಗಳಿಗೆ, ಅಧಿಕಾರಿಗಳಿಗೆ ಕೊಡ್ತಾನೆ. ಒಬ್ಬೊಬ್ಬ ರೋಹಿಂಗ್ಯಾನ ಗಡಿ ದಾಟಿಸಿದ್ರೆ ಅಲ್ಲಿ ಲೋಕಲ್ ಏಜೆಂಟ್ಗೆ ಉಳಿಯೋದು 3,000 ರೂಪಾಯಿ. ಹೀಗೆ ತಿಂಗಳಿಗೆ ಒಬ್ಬೊಬ್ಬ ಸ್ಮಗ್ಲರ್ ಕೂಡ ಏನಿಲ್ಲ ಅಂದ್ರೂ 1.5 ಲಕ್ಷ ರೂಪಾಯಿವರೆಗೆ ಗಳಿಸ್ತಾನೆ. ಇದು ಅಲ್ಲಿ ಬಂಧಿತರಾದ ಕಳ್ಳ ಸಾಗಾಣಿಕೆದಾರರು NIA ಮುಂದೆ ಬಾಯ್ಬಿಟ್ಟು ಮಾಹಿತಿ. ಇದಿಲ್ಲಿಗೆ ಮುಗಿದು ಹೋಗುತ್ತಾ? ಇಷ್ಟಕ್ಕೂ ಹೀಗೆ ಗಡಿ ದಾಟಿ ಬರೋರು ಎಲ್ಲಿಂದ ಬರ್ತಾರೆ ನಿಮಗೆ ಗೊತ್ತಲ್ಲ. ಮ್ಯಾನ್ಮಾರ್ನ ರಖೈನ್ ಸ್ಟೇಟ್ ಅನ್ನೋದು ರೋಹಿಂಗ್ಯಾಗಳ ಪ್ರದೇಶ. ಇಲ್ಲಿ ಅವರು ಬದುಕೋದಿಕ್ಕೆ ಕಷ್ಟ ಆಗ್ತಾ ಇದೆ, ದುಡಿಮೆ ಇಲ್ಲ, ಜೊತೆಗೆ ಆಂತರಿಕ ಕಲಹಗಳು. ಹೀಗಾಗಿ ಅವರಿಲ್ಲಿಂದ ಗಡಿ ದಾಟಿ ಬಾಂಗ್ಲಾದೇಶಕ್ಕೆ ಬಂದು ಬಿಡ್ತಾರೆ. ಬಾಂಗ್ಲಾ ಪ್ರತಿ ಬಾರಿ ಅವರನ್ನ ಹೊರ ಹಾಕೋ ಪ್ರಯತ್ನ ಮಾಡುತ್ತೆ, ಆದ್ರೂ ಅವರು ಬರ್ತಲೇ ಇರ್ತಾರೆ. ಬಾಂಗ್ಲಾದೇಶ ಕೂಡ ಓವರ್ ಕ್ರೌಡೆಡ್ ಅನ್ನೋ ತರ ತಯಾರಾಗಿದೆ. ಅಲ್ಲಿ ಕೂಡ ಕೆಲಸಗಳು ಸಿಗೋದಿಲ್ಲ. ಅಕಸ್ಮಾತ್ ಅಲ್ಲಿ ಸಿಕ್ಕಿಬಿದ್ರೆ ಎತ್ತಿ ಹೊರಗೆ ಎಸಿತಾರೆ. ಹೀಗಾಗಿ ಅವರಲ್ಲಿ ಹೆಚ್ಚು ದಿನ ಇರೋದಿಲ್ಲ. ಕಾಕ್ಸ್ ಬಜಾರ್ಗೆ ಬಂದು ಅಲ್ಲಿ ಸ್ವಲ್ಪ ದಿನ ದುಡಿದು ಒಂದಷ್ಟು ಹಣ ಜೋಡಿಸ್ಕೋತಾರೆ. ಅಷ್ಟು ಮಾಡ್ಕೊಳ್ಳೋ ಹೊತ್ತಿಗೆ ಅಲ್ಲಿ ಅವರನ್ನ ಭಾರತದ ಗಡಿ ದಾಟಿಸುವ ಬ್ರೋಕರ್ಗಳ ಪರಿಚಯ ಆಗುತ್ತೆ. ಪರಿಚಯ ಆಗೋದೇನು, ಅವರೇ ಬಂದು ಇವರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಒಬ್ಬ ರೋಹಿಂಗ್ಯಾ ಬಾಂಗ್ಲಾದೇಶದಿಂದ ಭಾರತವನ್ನು ತಲುಪೋದಕ್ಕೆ 35,000-50,000 ರೂಪಾಯಿ ಖರ್ಚು ಮಾಡಬೇಕು. ಬಹಳಷ್ಟು ಬಾರಿ ಈ ಅಕ್ರಮ ವಲಸಿಗರ ಬಳಿ ಅಷ್ಟೊಂದು ಹಣ ಸಂಗ್ರಹವಾಗೋದಿಲ್ಲ. ಹೀಗಾಗಿ ಈ ಹಣಕ್ಕೆ ಸಾಲ ಸೌಲಭ್ಯಗಳು ಕೂಡ ಇರುತ್ತವೆ. ಈ ಏಜೆಂಟರು ಅಂದ್ರೆ ಅವರನ್ನ ಭಾರತದಿಂದ ಗಡಿ ದಾಟಿಸುವ ಕೊಳಕು ಸಿಂಡಿಕೇಟ್ಗಳಿವೆಯಲ್ಲ, ಅವರೇ ಸಾಲದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತಾರೆ. ಆದರೆ ಅದು ಮನೆ ಹಾಳು ಬಡ್ಡಿ ದರಕ್ಕೆ ಕೊಡುವ ಸಾಲ. ಈ ಸಾಲ ತೀರಬೇಕು ಅಂದ್ರೆ ಅವರಲ್ಲಿ ಸುಮಾರು 5 ವರ್ಷ ಕೆಲಸ ಮಾಡಬೇಕು. ಹಾಗೆ ದುಡಿದ ಹಣವನ್ನ ಈ ಗಡಿ ದಾಟಿಸುವ ಬ್ರೋಕರ್ಗಳಿಗೆ ಕೊಡ್ತಾ ಹೋಗಬೇಕು. ಇಲ್ಲಿ ಅಷ್ಟೊಂದು ಲಾಭ ಇರೋದ್ರಿಂದಲೇ ಅಕ್ರಮವಾಗಿ ಈ ರೋಹಿಂಗ್ಯಾಗಳನ್ನ ಗಡಿ ದಾಟಿಸುವ ತಂಡಗಳು ಗಡಿಯ ಉದ್ದಕ್ಕೂ ಆಕ್ಟಿವ್ ಆಗಿವೆ. ಗೆಳೆಯರೆ, ನಾನು ಆಗಲೇ ಹೇಳಿದ 3 ಪಾಯಿಂಟ್ಗಳು ಜಸ್ಟ್ ಉದಾಹರಣೆಗಳಷ್ಟೇ. ಇಂಥ ಸುಮಾರು 100ಕ್ಕೂ ಹೆಚ್ಚು ಪಾಯಿಂಟ್ಗಳು ತ್ರಿಪುರಾದ ಉದ್ದಕ್ಕೂ ಇವೆ. ಅಲ್ಲಿಂದ ಪ್ರತಿನಿತ್ಯ ರೋಹಿಂಗ್ಯಾಗಳ ಅಕ್ರಮ ವಲಸೆ ನಡೀತಲೇ ಇದೆ. ಹೀಗೆ ತರಬೇತಿಯನ್ನು ಪಡ್ಕೊಂಡು ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಅಗರ್ತಲಾಗೆ ಬರ್ತಾರಲ್ಲ, ಅವರನ್ನ ರೈಲುಗಳ ಮೂಲಕ ಭಾರತದ ನಾನಾ ರಾಜ್ಯಗಳಿಗೆ ಕಳುಹಿಸಿಕೊಡ್ಲಾಗತ್ತೆ. ಇವತ್ತು ನಮ್ಮ ಕರ್ನಾಟಕದಲ್ಲಿ, ತಮಿಳುನಾಡಲ್ಲಿ, ಆಂಧ್ರ ಪ್ರದೇಶದಲ್ಲಿ, ತೆಲಂಗಾಣದಲ್ಲಿ, ಮುಂಬೈಯಲ್ಲಿ, ಮಹಾರಾಷ್ಟ್ರದಲ್ಲಿ, ದೆಹಲಿ, ಜಮ್ಮು ಕಾಶ್ಮೀರಗಳಲ್ಲಿ, ಹೀಗೆ ನಾನಾ ಕಡೆಗಳಲ್ಲಿ ಈ ರೋಹಿಂಗ್ಯಾಗಳು ನೆಲೆ ನಿಂತಿದ್ದಾರೆ. ಇಲ್ಲಿ ಕೂಲಿ ಕೆಲಸ ಮಾಡ್ಕೊಂಡವರು ಬದುಕ್ತಾ ಇದ್ದಾರೆ. ಪಾಪ ಕಣ್ರಿ, ಬಡವರು ತಿನ್ನೋದಿಕ್ಕಿಲ್ಲ, ಇಲ್ಲಿಗೆ ಬಂದು ಏನೋ ಬದುಕ್ತಿದ್ದಾರೆ. ನಮಗೂ ಇಲ್ಲಿ ಕೂಲಿಗೆ ಜನ ಸಿಗೋದಿಲ್ಲ, ಲೇಬರ್ ಪ್ರಾಬ್ಲಮ್ಮು, ಬಂದವ್ರ ಹತ್ರ ಕೆಲಸ ಮಾಡಿಸ್ಕೊಳ್ಳೋಣ, ನಮ್ಮ ಕೆಲಸನೂ ಆಗುತ್ತೆ, ಅವ್ರ ಹೊಟ್ಟೆನೂ ತುಂಬುತ್ತೆ ಅಂತ ಮಾನವೀಯತೆಯಿಂದ ಯೋಚಿಸುವ ವಿಷಯ ಇದಲ್ಲ. ಈ ಅಕ್ರಮ ವಲಸೆಗಳು, ಅಪರಾಧ ಚಟುವಟಿಕೆಗಳು ಹೆಚ್ಚಾಗೋದಕ್ಕೆ ಕಾರಣ ಆಗತ್ವೆ. ಎಲ್ಲಿಂದಲೋ ಬಂದವರು, ಗೊತ್ತು ಗುರಿ ಇಲ್ಲದವರು ಇಲ್ಲಿ ಏನೋ ಅಪರಾಧ ಮಾಡಿ ಬೇರೆ ಎಲ್ಲಿಗೋ ಹೊರಟು ಹೋದರೂ ಕೂಡ ಮಾಡಿದವರು ಯಾರು ಅನ್ನೋದು ಗೊತ್ತಾಗೋದಿಲ್ಲ. ಇನ್ನು ಭಯೋತ್ಪಾದಕ ಚಟುವಟಿಕೆಗಳಿಗೆ ಬಳಕೆ ಆಗೋದು ಕೂಡ ಇವರೇನೆ. ಇತ್ತೀಚೆಗೆ ಜಮ್ಮು ಕಾಶ್ಮೀರದಲ್ಲಿ ನಡೆದ ಹಲವಾರು ಉಗ್ರ ಕೃತ್ಯಗಳ ಹಿಂದೆ ರೋಹಿಂಗ್ಯಾಗಳ ನೆರಳಿರೋದು ಪತ್ತೆಯಾಗಿದೆ. ಜೊತೆಗೆ ಅಕ್ರಮ ವಲಸೆಗಳು ಹೆಚ್ಚಾಗ್ತಾ ಹೋದ್ರೆ ದೇಶದ ಡೆಮೋಗ್ರಫಿ ಬದಲಾಗ್ತಾ ಹೋಗುತ್ತೆ. ಸ್ಥಳೀಯರ ಹಕ್ಕುಗಳನ್ನ ಅವ್ರು ಕಿತ್ಕೊಂಡು ಬಿಡ್ತಾರೆ. ಅದಕ್ಕಿಂತ ಅಪಾಯಕಾರಿ ಬೆಳವಣಿಗೆ ಇಲ್ಲಿ ಮತ್ತೊಂದಿರುವುದಿಲ್ಲ. ಹೀಗಾಗಿನೇ ಅಕ್ರಮ ವಲಸೆಗಳನ್ನ ತಡೆಯೋದಕ್ಕೆ ಒಂದಷ್ಟು ಪ್ರಯತ್ನಗಳು ಗಡಿಗಳಲ್ಲಿ ನಡೀತಾ ಇವೆ. NIA ಕೂಡ ಈ ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದೆ. ಮೊನ್ನೆ ತ್ರಿಪುರಾದಲ್ಲಿ ಈ ಅಕ್ರಮ ವಲಸೆ ರಾಕೆಟ್ನ ರೂವಾರಿಗಳ ಪೈಕಿ ಒಬ್ಬ ಅನ್ನಿಸ್ಕೊಂಡ ಜಲೀಲ್ ಮಿಯಾ ಅನ್ನೋನನ್ನ ಅರೆಸ್ಟ್ ಮಾಡಲಾಗಿದೆ. ಅವನ ಹಿಂದೆ ನವೆಂಬರ್ 8, 2023ರಲ್ಲಿ ನಡೆದ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಪರಾರಿಯಾಗಿದ್ದ. ಅವತ್ತು ಸುಮಾರು 29 ಮಂದಿ ಅಕ್ರಮ ವಲಸಿಗರನ್ನ ಗಡಿ ದಾಟಿಸುವ ಕ್ರಿಮಿಗಳ ಬಂಧನ ಆಗಿತ್ತು. ಇವನೊಬ್ಬ ಮಿಸ್ ಆಗಿದ್ದ. ಇವನ ತಲೆಗೆ 1 ಲಕ್ಷ ರೂಪಾಯಿ ಬಹುಮಾನವನ್ನು ಘೋಷಿಸಲಾಗಿತ್ತು. ಮೊನ್ನೆ ಅವನನ್ನ NIA ಅಧಿಕಾರಿಗಳು ಬಂಧಿಸಿದ್ದಾರೆ. ಇವನು ಯಾರ್ಯಾರ ಹೆಸರನ್ನೆಲ್ಲಿ ಬಾಯಿ ಬಿಡ್ತಾನೆ ಅನ್ನೋದನ್ನ ಕಾದು ನೋಡಬೇಕು. ಇನ್ನು ತ್ರಿಪುರಾದ ಗಡಿಯಿಂದ ಬರೀ ರೋಹಿಂಗ್ಯಾ ಅಕ್ರಮ ವಲಸಿಗರನ್ನ ಮಾತ್ರ
ಸ್ಮಗಲ್ ಮಾಡೋದಿಲ್ಲ, ಬದಲಿಗೆ ಅಪಾರ ಪ್ರಮಾಣದಲ್ಲಿ ಮಾದಕ ದ್ರವ್ಯಗಳ ಕಳ್ಳ ಸಾಗಾಣಿಕೆ ಕೂಡ ಈ ಗಡಿಗಳಲ್ಲಾಗತ್ತೆ. ಹೀಗಾಗಿ ಇಲ್ಲಿ ಇನ್ನಷ್ಟು ಕಟ್ಟೆಚ್ಚರದ ಅಗತ್ಯ ಇದೆ. ಅದರ ಜೊತೆಗೆ ಇಲ್ಲಿ ಗಡಿ ದಾಟಿ ಬರೋರಿಗೆ ದಾಖಲೆಗಳನ್ನ ತಯಾರು ಮಾಡಿಕೊಡೋದಿಕ್ಕೆ ಅಂತಲೇ ಕೆಲ ಅಮೇಧ್ಯ ಭಕ್ಷಕ ಸರ್ಕಾರಿ ನೌಕರರು ಕೂತ್ಕೊಂಡಿದಾರಲ್ಲ, ಅವರನ್ನ ಹಿಡಿದು ಹೊಸಕ್ಕೆ ಹಾಕೋವರೆಗೆ ಈ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಯೋದಿಲ್ಲ. ಆದ್ರೆ ಆ ಕೆಲಸ ಆಗೋದು ಯಾವಾಗ? ಇದು ಗೆಳೆಯರೆ, ರೋಹಿಂಗ್ಯಾ ವಲಸೆಗೆ ತ್ರಿಪುರಾ ಹೇಗೆ ರಾಜಧಾನಿ ಆಗ್ತಾ ಇದೆ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.